ಗುರುಚರಣವ ಪಿಡಿ ನಿರತ ನಿರತ. ಗುರುವೆ ಪೊರೆಯುವನು ಸತತ ಸತತ. ಗುರುಚರಣವ ಪಿಡಿ ನಿರತ ನಿರತ. ಹರಿಮುನಿಯಲು ಗುರು ಪೊರೆಯಬಲ್ಲನು. ಗುರು ಮುನಿದರೆ ಪೊರೆವರು ಯಾರಿಹರು. ಹರಿಮುನಿಯಲು ಗುರು ಪೊರೆಯಬಲ್ಲನು. ಗುರು ಮುನಿದರೆ ಪೊರೆವರು ಯಾರಿಹರು. ಗುರುವೆ ಪರಾತ್ಪರ ಗುರುವೆ ಸಂಕಟಹರ. ಗುರುವೆ ಹರಿಹರ ಬ್ರಹ್ಮಸ್ವರೂಪನು. ಗುರುಚರಣವ ಪಿಡಿ ನಿರತ ನಿರತ. ಗುರುವೆ ಪೊರೆಯುವನು ಸತತ ಸತತ. ಗುರುಚರಣವ ಪಿಡಿ ನಿರತ ನಿರತ. ಅಜ್ಞಾನವನು ಹೋಗಲಾಡಿಸುವ ನಿಜ ಗುರು. ಜ್ಞಾನದೀಪ್ತಿಯ ಕರುಣಿಸುವವ ಗುರು. ಧ್ಯಾನ ಮೌನಗಳ ಸಾಧಿಸುವವ ಗುರು. ಜಾನಕಿನಾಥನ ತೋರುವ ಸದ್ಗುರು. ಗುರುಚರಣವ ಪಿಡಿ ನಿರತ ನಿರತ. ಆಶಾಪಾಶಗಳ ತರಿದವ ನಿಜ ಗುರು. ದೋಷ ದೂರ ಮಹಿಮಾನ್ವಿತ ಸದ್ಗುರು. ದಾಸ ಕೇಶವನುತ ತನ್ನ ಪ್ರಕಾಶವ. ಶಿಷ್ಯ ಹೃದಯದಲ್ಲಿ ತೋರುವ ಸದ್ಗುರು. ಗುರುಚರಣವ ಪಿಡಿ ನಿರತ ನಿರತ. ಗುರುವೆ ಪೊರೆಯುವನು ಸತತ ಸತತ. ಗುರುಚರಣವ ಪಿಡಿ ನಿರತ ನಿರತ. ಸದ್ಗುರುನಾಥ ಮಹಾರಾಜ್ ಕಿ. दैवी ह्येषा गुणमयी मम माया दुरत्यया मा
ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ಪ್ರಕೃತಿ ನಮ್ಮ ಬುದ್ಧಿ, ನಮ್ಮ ಮನಸ್ಸು, ನಮ್ಮ ದೇಹ, ನಮ್ಮ ಇಂದ್ರಿಯಗಳು ಇವೆಲ್ಲ ಪ್ರಕೃತಿ ಜಡ. ಆ ಪ್ರಕೃತಿಯ ಏನೊಂದು ಜಡವಾದಂತಹ ದೇಹ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಕಾಯೇನ ವಾಚ ಮನಸ ಇಂದ್ರಿಯೈರ್ವಾ ಬುದ್ಧಿಯ ಅಹಂಕಾರೇಣ ವಾ ಪ್ರಕೃತೆ ಸ್ವಭಾವಾತ್. ಪ್ರಕೃತಿ ಸ್ವಭಾವಾತ್, ಈ ಪ್ರಕೃತಿಯ ಸ್ವಧರ್ಮ ಅನ್ನುವಂಥದ್ದೇ ಬದಲಾವಣೆ, ಕರ್ಮ. ಆದರೆ ಸ್ವಂತವಾಗಿ ಪ್ರಕೃತಿಗೆ ಏನೇನೂ ಕೆಲಸ ಮಾಡೋಕ್ಕಾಗಲ್ಲ. ನನ್ನ ಕೈ ಬೆರಳುಗಳು ಕುಣಿಸ್ತಾ ಇದೆ, ಕೆಲಸ ಮಾಡ್ತಾ ಇದೆ. ಆ ಕೈಯ ಹಿಂದೆ ಯಾರು? ಕಣ್ಣಿನ ಹಿಂದೆ ಯಾರು? ಕಿವಿಯ ಹಿಂದೆ ಯಾರು? ಮನಸ್ಸಿನ ಹಿಂದೆ ಯಾರು? ಬುದ್ಧಿಯ ಹಿಂದೆ ಯಾರು? ಕಾಣದ ಕೈ. ಅವ ಕಾಣಲ್ಲ. ಸ್ವಾಮಿ, ನಿಮ್ಮ ಮನಸ್ಸು ಬುದ್ಧಿಯ ಹಿಂದೆ ಇದ್ದು ಬುದ್ಧಿಯನ್ನು ಪ್ರಚೋದಿಸ್ತಾ ಇದ್ದು ಬುದ್ಧಿಗೆ ತನ್ನ ಜ್ಞಾನ ಶಕ್ತಿಯನ್ನು ಕೊಡ್ತಾ ಇದ್ದು ಕಾಣದ ರೀತಿಯಲ್ಲಿ ನಮ್ಮ ಮನಸ್ಸು ಬುದ್ಧಿಯ ಹಿಂದೆ ಆಧಾರವಾಗಿ, ಅಧಿಷ್ಠಾನವಾಗಿ, ಆಶ್ರಯವಾಗಿರುವ ತತ್ವ ಶಿವ, ನಾರಾಯಣ, ಪರಮಾತ್ಮ. ಅವ ಕಾಣಲ್ಲ. ತೇನ ವಿನ ತೃಣಮಪಿ ನ ಚಲತಿ. ಅವನ ಒಂದು ಶಕ್ತಿ ಇಲ್ಲದೆ ಒಂದು ಹುಲ್ಲು ಅಲುಗಾಡುವುದಿಲ್ಲ ಸ್ವಾಮಿ. ಕಣ್ಣು ನೋಡಬೇಕು, ಕಣ್ಣಿನ ಹಿಂದೆ ಭಗವಂತ ಇರಬೇಕು. ಭಗವಂತ ಕಾಣಲ್ಲ. ಕಣ್ಣು ತೆರೀರಿ, ಪ್ರಪಂಚ ಕಾಣ್ತದೆ. ಪ್ರಪಂಚವನ್ನು ಬೆಳಗುವ ಜ್ಯೋತಿ ನಿಮ್ಮ ಮನಸ್ಸು ಬುದ್ಧಿಯ ಹಿಂದಿರುವ ಭಗವಂತ. ಸ್ವಾಮೀಜಿ, ಹೊರ ಜಗತ್ತಲ್ಲೂ ಸೂರ್ಯನ ಬೆಳಕಿದೆ, ಹೌದು. ಹೊರ ಜಗತ್ತಲ್ಲಿ ಚಂದ್ರನ ಬೆಳಕಿದೆ, ಹೌದು. ಹೊರ ಜಗತ್ತಲ್ಲಿ ನಾವು ದೀಪ ಹಚ್ಚಿಕೊಳ್ತೇವೆ, ಎಲೆಕ್ಟ್ರಿಸಿಟಿ, ವಿದ್ಯುತ್ತನ್ನು ಹಚ್ತೇವೆ, ಹೌದು. ಆ ಎಲ್ಲ ದೀಪಗಳು ಕಾಣೋದು ಯಾರಿಗೆ? ಕಣ್ಣಿಗೆ. ಸೂರ್ಯ ಕಾಣೋದು ಯಾರಿಗೆ? ಕಣ್ಣಿಗೆ. ಚಂದ್ರ ಕಾಣೋದು ಯಾರಿಗೆ? ಕಣ್ಣಿಗೆ. ಹೊರ ಪ್ರಪಂಚದಲ್ಲಿ ನೀವು ಹಚ್ಚಿದ ದೀಪಗಳೆಲ್ಲ ಕಾಣೋದು ಯಾರಿಗೆ? ಕಣ್ಣಿಗೆ. ಸ್ವಾಮೀಜಿ, ಈಗ ತಾನೇ ನೀವು ಹೇಳಿದ್ದು ಏನು? ಕಣ್ಣು ಜಡ, ಅದು ಪ್ರಕೃತಿ, ಅದಕ್ಕೆ ಸ್ವಂತ ಶಕ್ತಿ ಇಲ್ಲ. ಕಣ್ಣಿನ ಹಿಂದೆ ಮನಸ್ಸು, ಮನಸ್ಸಿನ ಹಿಂದೆ ಬುದ್ಧಿ, ಬುದ್ಧಿಯ ಹಿಂದೆ ಧಿಯೋ ಯೋ ನಃ ಪ್ರಚೋದಯಾತ್. ಅಲ್ಲಿ ಸ್ವಾಮಿ ಪರಮಾತ್ಮನ ಅಸ್ತಿತ್ವ ಎಲ್ಲಿ? ಹೃದಯ ಕುಹರ ಮಧ್ಯೆ ನಮ್ಮ ಬುದ್ಧಿಯನ್ನು ಬೆಳಗುತ್ತಾ ಇರುವ ಶುದ್ಧ ಜ್ಯೋತಿ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ. ಅಲ್ಲಿ ಸೂರ್ಯನ ಬೆಳಕು ಹೋಗಲ್ಲ. ಸೂರ್ಯನ ಬೆಳಕು ಹೊರ ಜಗತ್ತನ್ನು ಬೆಳಕಬಹುದು. ಬುದ್ಧಿಯ ಹಿಂದೆ ತತ್ರ, ಆ ಜಾಗದಲ್ಲಿ ಸೂರ್ಯ ನ ಭಾತಿ, ಚಂದ್ರ ನ ಭಾತಿ. ನಮ್ಮ ಈ ವಿದ್ಯುತ್ತು, ಈ ದೀಪ, ವಿದ್ಯುತ್ತು, ಸೂರ್ಯ, ಚಂದ್ರ ಹೊರ ಪ್ರಪಂಚವನ್ನು ಬೆಳಗಬಹುದು. ಬುದ್ಧಿಯನ್ನು ಬೆಳಗುತ್ತಾ ಇರುವ ಆ ಬುದ್ಧಿ ಗುಹೆಯಲ್ಲಿರುವ ಪರಮಾತ್ಮನ ಜ್ಯೋತ್. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ. ಮತ್ತೆ ಅವನನ್ನು ನೋಡುವುದು ಯಾವ ಬೆಳಕಲ್ಲಿ ಸ್ವಾಮಿ? ತಮ್ಮ, ಅವನ ಸ್ವರೂಪವೇ ಬೆಳಕು.
ಅವನನ್ನು ನೋಡಲಿಕ್ಕೆ ಬೆಳಕು ಬೇಡ. ನೀನು ಕಣ್ಣು ಮುಚ್ಚಿ ಕೂತ್ಕೋ, ಕಣ್ಣು ಮುಚ್ಚಿ ಕೂತ್ಕೊಳ್ಳಿ ಸ್ವಾಮಿ. ಕತ್ತಲೆ ಕೋಣೆಯಲ್ಲಿ ಕಣ್ಣು ಮುಚ್ಚಿ ಕೂತ್ಕೊಳ್ಳಿ. ಬುದ್ಧಿಯಲ್ಲಿ ಏನು ನಡೀತಾ ಇದೆ, ನಿಮ್ಮ ಬುದ್ಧಿಯ ಒಳಗಿಂದ ಏನೇನು ಆಲೋಚನೆಗಳು ಬರ್ತಾ ಇವೆ ಎಲ್ಲ ಕಾಣ್ತದೆ. ಯಾವ ಬೆಳಕದು? ತಸ್ಯ ಭಾಸ, ಅವನ ಬೆಳಕಿಂದ ಸ್ವಾಮಿ, ಅವನ ಬೆಳಕಿಂದಾಗಿ ಬುದ್ಧಿಯಿಂದಾಗಿ ಮನಸ್ಸಿಂದಾಗಿ ಇಂದ್ರಿಯಗಳ ಮೂಲಕ ಜಗತ್ತು ಕಾಣೋದು. ನಮ್ಮ ಋಷಿಗಳು ವ್ಯತ್ಯಾಸ ನೋಡಿ, ಹೊರ ಪ್ರಪಂಚ ಅನ್ನುವಂಥದ್ದು ಕಾಣುವಾಗ, ಹೊರಗಿನ ವಿಶ್ವ ಅನ್ನುವಂಥದ್ದು ಕಾಣುವಾಗ ನಾವು ಮಾಯೆಯ ಬಲೆಗೆ ಸಿಕ್ಕಾಕೊಂಡವರು, ಮಾಯೆಯ ಬಲೆಯ ಒಳಗಿರುವವರು. ಹೊರ ಪ್ರಪಂಚ ಕಾಣ್ತದೋ ಹೌದು, ಅದರ ಜೊತೆಯಲ್ಲಿ ಹೊರಟೋದೆವು. ದೃಶ್ಯವೆಲ್ಲವೂ ನಶ್ಯವಾದೊಡೆನ್ ದೃಷ್ಟಿಗದು ವಶ್ಯವಿರುವನಕದನು ದೃಷ್ಟಿ ಪುದೆ ಕಾರ್ಯಂ. ವಿಶ್ವಾನುಭವವೇ ವಿಶ್ವಾತ್ಮಾನುಭವಕ್ಕೆ ಪಥ ನಶ್ಯದಿಂದ ಅವಿನಶ್ಯ, ದೃಶ್ಯದಿಂದ ಅದೃಶ್ಯ, ವ್ಯಕ್ತದಿಂದ ಅವ್ಯಕ್ತ. ನಮ್ಮ ಋಷಿಗಳೇನು ಮಾಡಿದ್ದು ಸ್ವಾಮೀಜಿ? ಪ್ರಪಂಚ ಕಾಣ್ತಾ ಇದೆಲ್ಲ ಹೌದು, ಅದು ಅಲ್ಲಿ ಹೇಗೆ ಕಾಣ್ತಾ ಇರೋದು? ಕಣ್ಣಿಂದ ಅದು ಅಲ್ಲಿ ಹೇಗೆ ಕಾಣ್ತಾ ಇರೋದು? ಅದು ಕಣ್ಣಿನ ಹಿಂದೆ ಮನಸ್ಸಿರೋದ್ರಿಂದ. ಆ ಮನಸ್ಸನ್ನುವಂಥ ಬೆಳಕು ಕಣ್ಣಿನ ಮೂಲಕ ಪ್ರಪಂಚವನ್ನು ನೋಡೋದು. ಹೌದು ಸ್ವಾಮೀಜಿ, ಆ ಮನಸ್ಸಿನ ಹಿಂದೆ ಯಾರು? ಬುದ್ಧಿಯ ಹಿಂದೆ ಯಾರು ಸ್ವಾಮಿ ಬೆಳಕದು? ನಮ್ಮ ಹಿರಿಯರು ಓದದ್ದು ಮೂಲ ಸ್ಥಾನಕ್ಕೆ, ಗರ್ಭಗೃಹಕ್ಕೆ. ಎಲ್ಲಿ ನಾವು ಬೆಳಿಗ್ಗೆ ಎದ್ದ ಕೂಡಲೇ ನಾನು 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 ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟಃ. ಎಲ್ಲರ ಹೃದಯ ಅಹಂ ಸನ್ನಿವಿಷ್ಟ. ಅರ್ಜುನ, ಪ್ರತಿಯೊಬ್ಬರ ಮನಸ್ಸು ಬುದ್ಧಿಯನ್ನು ಬೆಳಗುವ ಜ್ಯೋತಿ ನಾನು, ನೀನು ಒಳಗೆ ಬಾ. ಮಾಮೇವ ಯೇ ಪ್ರಪದ್ಯಂತೆ ಏತಾಂ ಮಾಯಾಂ ತರಂತಿತೆ. ನಾವು ಒಳಗೆ ಹೋಗಲಿಕ್ಕೆ ಪ್ರಯತ್ನನೇ ಮಾಡಿಲ್ಲ. ಯಾಕೆ? ನಮ್ಮದು ಹೊರಗಿದ್ದು ಮುಗಿಯಲೇ ಇಲ್ಲ ಸ್ವಾಮಿ. ಬಾಲ್ಯದಲ್ಲಿ ಮತ್ತೆ ನೋಡುವ ಅಷ್ಟು ಅರ್ಜೆಂಟ್ ಏನುಂಟು? ಮತ್ತೆ ನೋಡುವ ಅಂದರೆ ಅದೇ ಆಮೇಲೆ ನೋಡುವ. ಅಷ್ಟೊತ್ತಿಗೆ ಮದುವೆ ಆಯಿತು, ಮದುವೆ ಆದಮೇಲೆ ಮಕ್ಕಳಾಯಿತು, ಮಕ್ಕಳಾದಮೇಲೆ ದೊಡ್ಡದಾದರು, ಮಕ್ಕಳು ದೊಡ್ಡದಾಗುವಾಗ ನಾವು ಮುದುಕಾದರು. ಸ್ವಾಮೀಜಿ ಅವ ನೋಡಬೇಕು ಒಳಗೆ ಹೋಗಬೇಕು ಅಂತ ಅನ್ನುವಷ್ಟೆಲ್ಲ ಹೋಗಿ ಆಯ್ತವ. ಮಕ್ಕಳೇನು ಮಾಡ್ತಾ ಇರೋದು? ಅಪ್ಪ ಮಾಡಿದ್ದನ್ನೇ ಮಕ್ಕಳು ಮಾಡ್ತಾ ಇರೋದು. ಮತ್ತೆ ನೋಡುವಪ್ಪ ಮತ್ತೆ ಅಂದರೆ ಯಾವಾಗ ಸ್ವಾಮೀಜಿ? ಇದಕ್ಕನ್ನೋದು ಸ್ವಾಮಿ ಮಾಯೆ ಅಂದ್ರೇನು? ಅಪ್ಪ ಕಳಿಸಿದ್ದು ಮಗನನ್ನು ಅಂಗಡಿಗೆ ಹೋಗಿ ಟೂತ್ ಪೇಸ್ಟ್ ತಗೊಂಬ ಅಂತ ಅಪ್ಪನ ಮಗನನ್ನು ಕಳಿಸಿದ್ದು. ಮಗ ದಾರಿಯಲ್ಲಿ ಬರುವಾಗಲ್ವ ಏನೆಲ್ಲ ವಸ್ತುಗಳು ಸಿಕ್ತು, ಎಂತೆಂಥ ಅಂಗಡಿಗಳು, ಏನೆಲ್ಲ ಕಣ್ಣಿಗೆ ಕಾಣುವ ವಸ್ತುಗಳು. ಅದನ್ನು ನೋಡ್ಕೊಂಡು ಅಪ್ಪ ಕಳಿಸಿದ್ದಕ್ಕೆ ಮರ್ತು ಬಿಟ್ಟ. ಅಷ್ಟೊತ್ತಿಗೆ ಸಂಜೆ ಆಯಿತು. ಸಂಜೆ ಆಗುವಾಗ ಬಂದದ್ದು ಯಾತಕ್ಕೆ? ನಾನು ಬಂದದ್ದು ಅದು ಟೂತ್ ಪೇಸ್ಟ್ ಅಂಗಡಿ ಬಾಗಿಲು ಹಾಕಾಯಿತು. ಇನ್ನಾಳೆನೇ ತೆಗೆಯೋದು, ಈಗ ನಾಳೆ ಹಲ್ಲು ಉಜ್ಜೋದು ಹೇಗಪ್ಪ? ನಮ್ಮದು ಕತೆ ಇಂಥದ್ದೇ ಸ್ವಾಮಿ. ನಾವು ಹುಟ್ಟಿದ್ದು ಯಾತಕ್ಕೆ ಹೇಳಿ? ನಮ್ಮ ಜೀವನದ ಮುಖ್ಯ ಉದ್ದೇಶ ಏನು ಹೇಳಿ?
ಹೊರ ಜಗತ್ತನ್ನುವಂಥದ್ದು ಕಾಣ್ತಾ ಇರೋದು ಯಾತಕ್ಕಂತೆ ದೃಶ್ಯವೆಲ್ಲವೂ ನಶ್ಯವಾದೊಡೆಯಿನ ದೃಷ್ಟಿಗದು ಅದು ಹೊರ ಪ್ರಪಂಚ ಅನ್ನುವಂಥದ್ದು ಕಾಣ್ತಾ ಇರೋದು ಒಳಗೆ ಬರುವುದಕ್ಕಾಗಿ. ವಿಶ್ವಾನುಭವವೇ ವಿಶ್ವಾತ್ಮಾನುಭವಕ್ಕೆ ಪಥ. ನಾನು ಒಳಗೆ ಬರಬೇಕನ್ನುವ ದೃಷ್ಟಿಯಲ್ಲೇ ಅದು ಹೊರ ಜಗತ್ತು ಕಾಣ್ತಾ ಇರೋದು. ಎಲ್ಲಿ ಅದು ಕಾಣ್ತಾ ಇರೋದು? ಕಣ್ಣಲ್ಲಿ. ಕಣ್ಣು ಕಾಣಬೇಕಾದ್ರೆ ಅದರ ಹಿಂದೆ ಯಾರು? ಮನಸ್ಸು. ಮನಸ್ಸಿನ ಹಿಂದೆ ಯಾರು? ಬುದ್ಧಿ. ಬುದ್ಧಿಯನ್ನು ಬೆಳಗುತ್ತಾ ಇರುವ ಜ್ಯೋತಿ ಪರಮಾತ್ಮ ವಸ್ತು. ಅಲ್ಲಿ ತನಕ ಯಾರು ಹೋಗ್ತಾರೆ ಸ್ವಾಮಿ? ಮನಸ್ಸು ಬುದ್ಧಿಯನ್ನು ದಾಟಿ ಒಳಗೆ ಹೋಗೋರು ಯಾರು? ಹೋದರೆ ಹೇಳಿ, ಯದ್ಗತ್ವಾ ಯತ್ ಪ್ರಾಪ್ಯ ಯಜ್ಞಾತ್ವಾ ನ ನಿವರ್ತತೆ. ಅಲ್ಲಿ ಹೋದರೆ ಮತ್ತೆ ಹೊರಗೆ ಬರ್ತಾನೆ ಸ್ವಾಮಿ? ಬರಲ್ಲ. ಯಾಕೆ ಹೇಳಿ? ಆನಂದೋ ಬ್ರಹ್ಮೇತಿ ವ್ಯಜಾನಾತ್. ಆ ಆನಂದ, ಆ ಶಾಂತಿ, ಆ ನೆಮ್ಮದಿ ಒಳಗೆ ಹೋದವರಿಗೆ ಮಾತ್ರ ಸ್ವಾಮಿ. ಪ್ರಪಂಚ ಅನ್ನುವಂಥದ್ದು ನಮಗೆ ಕಾಣ್ತಾ ಇರೋದೇ ಯಾತಕ್ಕೆ? ಯಾವ ಉದ್ದೇಶದಿಂದ ಜಗತ್ತು ನಮಗಿಂತ ಬೇರೆಯಾಗಿ ಕಾಣ್ತಾ ಇರೋದು? ಹೊರಗೆ ಕಾಣ್ತಾ ಇರುವ ಜಗತ್ತು ನಾನು ಒಳಗೆ ಬರುವುದಕ್ಕಾಗಿ. ವಿಶ್ವಾನುಭವವೇ ವಿಶ್ವಾತ್ಮಾನುಭವಕ್ಕೆ ಪಥ. ದೃಶ್ಯದಿಂದ ಅದೃಶ್ಯ, ವ್ಯಕ್ತದಿಂದ ಅವ್ಯಕ್ತ, ಕ್ಷರದಿಂದ ಅಕ್ಷರ. ಬುದ್ಧ ಹೋದದ್ದೆಲ್ಲಿಗೆ? ಒಳಗೆ. ಜೈನ ಮಾಡಿದ್ದಂಥದ್ದು ತಪಸ್ಸು, ಹೋದದ್ದೆಲ್ಲಿಗೆ? ಒಳಗೆ. ನಮ್ಮ ಋಷಿಗಳೆಲ್ಲರೂ ಸ್ವಾಮಿ ಅನ್ನಮಯ, ಪ್ರಾಣಮಯ, ಮನೋಮಯ, ಬುದ್ಧಿಮಯ, ಅಹಂಕಾರಮಯ 5 ಕೋಶಗಳನ್ನು ದಾಟಿ ಒಳಗೆ ಹೋದದ್ದೆಲ್ಲಿಗೆ? ಬುದ್ಧಿಯ ಗುಹೆ, ಬುದ್ಧಿಯ ತಳ, ಬುದ್ಧಿಯ ಆಧಾರ ಪರಮಾತ್ಮನ ಸಾನ್ನಿಧ್ಯಕ್ಕೆ. ಸ್ವಾಮೀಜಿ ಅದ್ಯಾಕೆ ಸ್ವಾಮೀಜಿ? ಏನು ಹೇಳು? ಅಲ್ಲ, ನಮ್ಗೆ ಒಳಗೆ ಹೋಗ್ಬೇಕನ್ನುವಂಥ ತಲೆಗೆ ಬರಲ್ವೇ? ಮುಂದಿನ ಶ್ಲೋಕ ನೋಡಿ. ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾ ಅಪಹೃತಜ್ಞಾನಾಃ ಆಸುರಂ ಭಾವಮಾಶ್ರಿತಾಃ. ಅದು ಸ್ವಾಮೀಜಿ ಅದು ಯಾಕೆ ನಮಗೆ ಯಾಕೆ ಅರ್ಥ ಆಗಲ್ಲ? ಏನು ಅಲ್ಲ, ಪ್ರಪಂಚ ಅನ್ನುವಂಥದ್ದು ಅನುಭವಕ್ಕೆ ಸಿಗುವಾಗ ಕಿವಿಯ ಮೂಲಕ ಶಬ್ದ, ಆ ಶಬ್ದ ಅನ್ನುವಂಥದ್ದು ಕೇಳುವಾಗ ಆ ಶಬ್ದದ ಮೂಲಕ ನಾನು ಒಳಗೆ ಯಾಕೆ ಹೋಗಲ್ಲ? ದೃಶ್ಯದ ಮೂಲಕ ನಾನು ಒಳಗೆ ಯಾಕೆ ಹೋಗಲ್ಲ? ಒಳಗಂದ್ರೇನು? ಭಗವಂತನ ಸಾನ್ನಿಧ್ಯಕ್ಕೆ. ಬುದ್ಧಿಯ ಹಿಂದೆ ಮನಸ್ಸು ಬುದ್ಧಿಗೆ ಆಧಾರವಾಗಿರುವ ಆನಂದ ಸ್ವರೂಪ ಪರಮಾತ್ಮನ ಕಡೆಗೆ. ಭಗವಂತ ಹೇಳುವ ರೀತಿ ನೋಡಿ, ಅರ್ಜುನ ಇದು ಇವತ್ತು ನಿನ್ನೆ ಕಥೆ ಅಲ್ಲ. ಇಲ್ಲಿ ಕೇಳು. ಮಾಂ ದುಷ್ಕೃತಿನಃ ಮೂಢಾಃ ನ ಪ್ರಪದ್ಯಂತೆ. ನೋಡು, ಮೋಸ ಹೋದವರು, ಮಾಯೆಯ ಬಲೆಗೆ ಸಿಕ್ಕಾಕ್ಕೊಂಡವರು, ಹೊರ ವಿಷಯಗಳಲ್ಲೇ ಬಿದ್ದವರು, ಅಲ್ಲಿ ಸುಖ ಇದನ್ನುವ ರೀತಿಯಲ್ಲಿ ಹೋದವರು ಒಳಗೆ ಬರಲ್ಲ, ಮನಸ್ಸನ್ನು ಒಳಗೆ ತಿರುಗಿಸಿಕೊಳ್ಳಲ್ಲ. ಮಾಯೆಯ ಅಪಹೃತ ಜ್ಞಾನ, ಅವರ ಬುದ್ಧಿ ಅನ್ನುವಂಥದ್ದನ್ನು ಮಾಯೆ ಮುಚ್ಚಿದೆ ಸ್ವಾಮಿ. ನಾ ಹೊರಟದಲ್ಲಿ ಹೊರಗಡೆ ಎಲ್ಲಿ ಸುಖ ಇಲ್ವೋ ಅಲ್ಲಿ ಇವತ್ತಲ್ಲ ನಾಳೆ ಗಳಿಸ್ತೇನೆ, ಒಂದಲ್ಲ ಒಂದು ದಿವಸ ಗಳಿಸ್ತೇನೆ, ಸಿಗ್ತದೆ. ಏನು ಸಿಗ್ತದೆ? ಅಲ್ಲೆಲ್ಲುಂಟು, ಅಲ್ಲಿ ಇಲ್ವೇ ಇಲ್ಲ. ಎಲ್ಲಿ ಇಲ್ವೋ ಅಲ್ಲಿ ಹೋಗೋದು ಬೇರೆ, ಬೀಳೋದು ಬೇರೆ, ಪ್ರಯತ್ನ ಮಾಡೋದು ಬೇರೆ, ಗಲಾಟೆ ಮಾಡು. ದೇವ್ರು ಯಾಕೆ ಹೀಗೆ ಮಾಡ್ತಾನೆ? ದೇವ್ರು ಏನು ಮಾಡಿದ? ನೀನು ಒಳಗೆ ಯಾಕೆ ಬರಲ್ಲ? ನೋಡಿ,
ದುಷ್ಕೃತಿನಃ ಮೂಢಾಃ ಮಾಂ ನ ಪ್ರಪದ್ಯಂತೆ. ನನ್ನ ಹತ್ರ ಬರಲ್ಲ ಅರ್ಜುನ, ನಾನು ಕಾಯ್ತಾ ಇದ್ದೇನೆ. ಮಗು ಹುಟ್ಟಿದಂದಿನಿಂದ ನಾನು ಕಾಯ್ತಾ ಇದ್ದಾನೆ. ಇವತ್ತಲ್ಲ ಒಳಗೆ ಬರ್ತಾನೆ, ಇವತ್ತಲ್ಲ ನಾಳೆ ಒಳಗೆ ಬರ್ತಾನೆ, ಇವತ್ತಲ್ಲ ನಾಳೆ ಒಳಗೆ ತಿರುಗುತ್ತಾನೆ. ಅವ ಒಳಗೆ ತಿರುಗೋದೇ ಇಲ್ಲ. ದುಷ್ಕೃತಿನಃ ಮೂಢಾಃ ಮಾಯೆಯ ಅಪಹೃತ ಜ್ಞಾನಾಃ, ಅವರ ಬುದ್ಧಿ ಅನ್ನುವಂಥದ್ದು ಮಾಯೆಗೆ ಸಿಕ್ಕಾಕ್ಕೊಂಡು ಹೊರಗಿನ ವಿಷಯಗಳಲ್ಲೇ ಬಿದ್ದಿದೆ. ನಿಮಗೆ ಕನಸು ಬಿದ್ದು ಕನಸಲ್ಲಿ ನೀವು ಜಿಲೇಬಿ ತಿಂತಿರುವಾಗ, ಅರ್ಧ ಜಿಲೇಬಿ ತಿಂತಿರುವಾಗ ಕನಸಿಂದ ಎದ್ದು ಬಿಟ್ರಿ ಅಂತ ಇಟ್ಕೊಳ್ಳಿ. ಬೇಜಾರು. ಏನು ಬೇಜಾರು? ಪೂರ ತಿನ್ನಬಾರ್ದಿತ್ತ? ಅಲ್ಲ ಕಣೋ, ಅದು ಕನಸು ಕಣೋ, ಅದು ಜಿಲೇಬಿನೂ ಸುಳ್ಳೆ, ನೀನೂ ಸುಳ್ಳೆ, ಎಲ್ಲವೂ ಸುಳ್ಳೆ ಕಣೋ, ಅಲ್ಲಿ ಏನಿಲ್ಲ. ಛೇ, ಪೂರ ತಿಂದ ಮೇಲೆ ಹೇಳ್ಬೋದಿತ್ತು. ನಮ್ಮ ಮನಸ್ಸಿನ ಭ್ರಾಂತಿನೇ ಬೇರೆ ಸ್ವಾಮಿ. ಕಣ್ಣಿಗೆ ಸ್ವಾಮಿ ಶಬ್ದಸ್ಪರ್ಶ ರೂಪರಸಗಂಧಗಳಲ್ಲೇ ಬಿದ್ದಿರುವವರು ನಾವು. ಮಾಯೆಯ ಅಪಹೃತ ಜ್ಞಾನ, ನಮ್ಮ ಬುದ್ಧಿ ಅನ್ನುವಂಥದ್ದು ಹಾಳಾಗಿ ಹೋಗಿದೆ ಸ್ವಾಮಿ. ಇವತ್ತಲ್ಲ ನಾಳೆ ಸುಖ ಗಳಿಸ್ತೇನೆ, ಇವತ್ತಲ್ಲ ನಾಳೆ ನಾನು ಹೊರಗಿನ ವಿಷಯಗಳಲ್ಲೇ ಸುಖವನ್ನು ಗಳಿಸ್ತೇನೆ. ಸಿಗ್ತದೆ ಎಲ್ಲಿಂಟದು? ಅಲ್ಲಿಲ್ಲವೇ ಇಲ್ಲ ಸ್ವಾಮೀಜಿ. ಅದಿರೋದಿಲ್ಲಿ ನಿನ್ನ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ದಾಟಿ ಒಳಗೆ. ಎಲ್ಲಿ? ಬುದ್ಧಿಯ ಹಿಂದೆ ಯಾರು ಬುದ್ಧಿಯನ್ನು ಬೆಳಗುತ್ತಾ ಇದ್ದಾನೋ ಪರಮಾತ್ಮ ಜ್ಯೋತಿ, ಅವನ ಸ್ವರೂಪವೇ ಶಾಂತಿ ಆನಂದ. ಒಳಗೆ ಬಾ, ಹೋಗಲ್ಲ ಸ್ವಾಮಿ. ನಾವು ಆಸುರೀಂ ಭಾವಮಾಶ್ರಿತಾ, ನಾವು ಯಾವ ಗುಣವನ್ನು ಆಶ್ರಯಿಸಿದವರು ನಾವು? ಕೆಟ್ಟ ಗುಣಗಳು ಸ್ವಾಮಿ, ರಾಕ್ಷಸ ಗುಣಗಳು ಸ್ವಾಮಿ. ಆಸುರಿ ಭಾವ ಅಂದ್ರೇನು? ಮನಸ್ಸನ್ನು ಕುಳಿಸ್ಕೊಳ್ಳೋದು, ಮನಸ್ಪಂದನ ಇನ್ನಷ್ಟು ಜಾಸ್ತಿ, ಮತ್ತೆ ಮನಸ್ಸನ್ನು ಕುಣಿಸಿಕೊಳ್ಳುವುದರಲ್ಲೇ ನಮಗೆ ಆಸಕ್ತಿ ಸ್ವಾಮಿ. ಓಯ್, ಅದನ್ನು ಸ್ವಲ್ಪ ಶಾಂತವಾಗಿಟ್ಕೊಂಡು ಒಳಗೆ, ಅದಕ್ಕೆ ಪುರ್ಸೊತ್ತಿಲ್ಲ ಸ್ವಾಮಿ ನಮಗೆ. ಸ್ವಾಮೀಜಿ ಅದನ್ನು ನೀವೇ ಮಾಡಿ. ಜಪ ಯಾರು ಮಾಡಬೇಕು? ಸ್ವಾಮೀಜಿ. ಪೂಜೆ ಯಾರು ಮಾಡಬೇಕು? ಸ್ವಾಮೀಜಿ. ಧ್ಯಾನ ಯಾರು ಮಾಡಬೇಕು? ಸ್ವಾಮೀಜಿ. ಪುಣ್ಯ ನಮಗೆ ಕಳಿಸಿಕೊಡಿ. ಇದಕ್ಕೆ ಏನು ಹೇಳಬೇಕು ಸ್ವಾಮಿ? ಲೂಸ್ ಮೋಷನ್ ಯಾರಿಗೆ? ನಿಮಗೆ. ಔಷಧ ತಗೊಳ್ಬೇಕು ಯಾರು? ನಾನು ಔಷಧ ತಗೊಂಡು ನನ್ನ ಲೂಸ್ ಮೋಷನ್ ನಿಲ್ತದೆ. ನಿಮ್ಮ ಕತೆ? ಆಸುರೀಂ ಭಾವಮಾಶ್ರಿತಾ ದುಷ್ಕೃತಿನಃ ಮಾಂ ನ ಪ್ರಪದ್ಯಂತೆ. ನನ್ನ ಹತ್ರ ಬರಲ್ಲ ಅರ್ಜುನ, ನಾನೇನು ಮಾಡಲಿ ಹೇಳು ಸ್ವಾಮಿ? ಭಗವಂತನನ್ನು ಬೈಬೇಡಿ. ಪ್ರತಿಯೊಬ್ಬರ ಬುದ್ಧಿಯನ್ನು ಬೆಳಗುತ್ತಾ ಇರುವ ಜ್ಯೋತಿನೇ ಪರಮಾತ್ಮ. ಪ್ರತಿಯೊಬ್ಬರ ಬುದ್ಧಿಯ ಹಿಂದೆ ಇರುವವನೇ ಭಗವಂತ. ಅವನು ಏನೂ ತಪ್ಪು ಮಾಡಿಲ್ಲ ಸ್ವಾಮಿ. ಆನಂದ ಸ್ವರೂಪ, ಶಾಂತಿಯ ಧಾಮ, ಮನಸ್ಸು ಬುದ್ಧಿಯ ಹಿಂದೆ ಕಾಯ್ತಾ ಇದ್ದಾನೆ. ನೀವು ಒಳಗೆ ತಿರುಗುತ್ತೀರಿ, ನೀವು ಅಂತರ್ಮುಖರಾಗ್ತೀರಿ, ಇಂದ್ರಿಯಗಳನ್ನು ಹಿಡಿಯುವ, ಮನಸ್ಸನ್ನು ಒಳಗೆ ತರುವ, ಬುದ್ಧಿಯನ್ನು ಸಮಾಧಾನವಾಗಿಟ್ಟುಕೊಳ್ಳುವ ಸಾಧನೆ ಮಾಡ್ತೀರಿ. ಕಾಯ್ತಾ ಇದ್ದಾನೆ. ನಮ್ಮದು ಪೋಸ್ಟ್ಪೋನ್ಮೆಂಟ್ ಸ್ವಾಮೀಜಿ. ಅಲ್ಲ, ಮಾಡಬೇಕು ಅಂತುಂಟು, ಮತ್ತೆ ಯಾವಾಗ ನೋಡುವ ಸ್ವಾಮಿ, ನೋಡು. ಅಷ್ಟು ಅವಸರ ಏನು? ದೇವರೆಲ್ಲೂ ಹೋಗಲ್ಲಲ್ವಾ? ಇರಲಿ ಬಿಡಿ. ದುಷ್ಕೃತಿನಃ ಮಾಂ ನ ಪ್ರಪದ್ಯಂತೆ. ಯಾರು ಒಳಗೆ ಬರಲ್ಲ. ಬರುವವರು ಯಾರು? 4 ಜನಂತೆ. ಚತುರ್ವಿಧಾ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಒಳಗೆ ತಿರುಗೋರಿದ್ದಾರಂತೆ. ಯಾರು? ಸಂಕಟ ಬಂದಾಗ
ಜೀವನದಲ್ಲಿ ಪೆಟ್ಟು ಬೀಳಬೇಕು ಸ್ವಾಮಿ. ಸಂಕಟ ಬಂದಾಗ ವೆಂಕಟರಮಣ. ಕುಂತಿ ಹೇಳ್ತಿದ್ಲಂತೆ, ಕೃಷ್ಣ ಮೇಲಿಂದ ಮೇಲೆ ಕಷ್ಟಗಳು ಬರಲಿ. ಅದೇನು ಪ್ರಾರ್ಥನೆ ಅಲ್ಲ, ಆ ರೀತಿ ಮೇಲಿಂದ ಮೇಲೆ ಕಷ್ಟಗಳು ಬಂದ್ರೇ ನಿನ್ನ ನೆನಪಾಗೋದು ಕೃಷ್ಣ, ಇಲ್ಲದ್ರೆ ನಿನ್ನನ್ನು ಮರೀತೇವೆ ನಾವು. ಓ, ಭಗವಂತನ ನಾಮಸ್ಮರಣೆ ಎನ್ನುವಂಥದ್ದು ಮನಸ್ಸಿಗೆ ಬರಬೇಕಾದ್ರೆ ಪೆಟ್ಟು ಬೀಳಬೇಕು, ಕಷ್ಟ ಬರಬೇಕು. ಆರ್ತರಂದರೆ ಯಾರು ಹೇಳಿ? ಕಷ್ಟದಲ್ಲಿರುವಾಗ ಸ್ವಾಮಿ, ನಾನು ಬಯಸಿದ್ದು ಸಿಗಲಿಲ್ಲ ಅಂತನ್ನುವಾಗ, ಆರೋಗ್ಯ ಅನ್ನುವಂಥದ್ದು ಪೂರ್ತಿ ಹಾಳಾದಾಗ, ಹೆಂಡತಿಯೋ ಮಕ್ಕಳು ಅಪ್ಪನೋ ಅಮ್ಮನೋ ಅಣ್ಣನೋ ತಮ್ಮನೋ ಕಂಗಾಲಾಗುವ ಸ್ಥಿತಿಯಲ್ಲಿ ಕೃಷ್ಣ ಕಾಪಾಡು, ಶಿವ ಕಾಪಾಡು. ಅದು ದಿನನಿತ್ಯ ಯಾಕೆ ಬರಬಾರ್ದು? ದಿನನಿತ್ಯ ದೇವರಿಗೆ ಯಾಕೆ ಸ್ವಾಮಿ ಡಿಸ್ಟರ್ಬ್ ಮಾಡೋದು? ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು? ಅವನ ಪಾಡಿಗೆ ಅವನಿರಲಿ. ನಮಗೆ ಬೇಕಾದಾಗ ಮಾತ್ರ ದೇವರು ಬೇಕು. ನಮಗೆ ಬೇಕಾದಾಗ ಮಾತ್ರ ಅವನನ್ನು ಎಬ್ಬಿಸೋದು, ಅವನನ್ನು ಕರೆಯೋದು. ಆವಾಹಯಾಮಿ ಬಾ, ಸ್ಥಾಪಯಾಮಿ ಕೂತ್ಕೋ, ಪೂಜೆಯಾಮಿ ಪೂಜೆ ತಗೋ. ಸುಮ್ಮನೆ ಏನಕ್ಕೆ ಸ್ವಾಮಿ ಕಷ್ಟ ಕೊಡೋದು ಅವನಿಗೆ? ತಮ್ಮ ಆ ಥರ ತಿಳ್ಕೊಬೇಡ. ಮತ್ತು ಪೂಜೆ, ಭಜನೆ, ಜಪ, ಪ್ರಾರ್ಥನೆ, ಗುಡಿಯೋ ಪೂಜೆಯೋ ಕಥೆಯೋ, ಸೊಗಸು ನೋಟವೋ ಹಾಡೋ, ಬಡವರಿಂಗು ಪ್ರಕೃತಿಯೋ ಆವುದೋ ಮನದ ಬಡಿದಾಟವನು ನಿಲ್ಲಿಸಿ ನೆಮ್ಮದಿಯ ನೀವೊಡೆ, ಬಿಡುಗಡೆಯೋ ಜೀವಕ್ಕೆ ಮಂಕುತಿಮ್ಮ. ಗುಡಿಗೆ ಹೋಗ್ತೀವೋ ಹೋಗು, ಪೂಜೆ ಕೂತ್ಕೊಳ್ತೀವೋ ಕೂಡು, ಹಾಡು ಹೇಳ್ತೀಯೋ ಹಾಡು, ಭಜನೆ ಹೇಳು, ಕತೆ ಕೇಳ್ತೀಯೋ ಶ್ರವಣ ಮಾಡು, ದೇವರ ಲೀಲೆಗಳ ಶ್ರವಣ ಮಾಡು. ತಮ್ಮ ಇವೆಲ್ಲ ಯಾತಕ್ಕೆ ಹೇಳು? ಚಿತ್ತಸ್ಯ ಶುದ್ಧಯೇ ಕರ್ಮ. ಆ ಮನಸ್ಸು ಪ್ರಶಾಂತವಾಗಿ ಒಳಗೆ ನಿಲ್ಲಲಿ, ಮನಸ್ಸು ತನ್ನ ನೋವು ಬೇನೆಗಳನ್ನು ಮರೆಯಲಿ, ಮನಸ್ಸು ತನ್ನ ದುಃಖಗಳನ್ನೆಲ್ಲವನ್ನು ಕಳ್ಕೊಳ್ಳೆ. ಆ ದೃಷ್ಟಿಯಲ್ಲೆಲ್ವ ತಮ್ಮ ನಿನಗೆ ಪೂಜೆ ಮಾಡುವಂಥದ್ದು, ಆ ದೃಷ್ಟಿಯಲ್ಲೆಲ್ವ ಕೂತ್ಕೊಂಡು ಹಾಡುವಂಥದ್ದು. ಇವಾಗ ಹೇಳು. ಬರ್ತಾರೆ, ನನ್ನ ಹತ್ರ ಬರ್ತಾರೆ. 4 ಜನರು ನನ್ನ ಹತ್ರ ಬರುವವರು. ಆರ್ತಃ, ಕಷ್ಟದಲ್ಲಿರುವವನು. ಅರ್ಥಾರ್ಥಿ, ಅವನ ಮನಸ್ಸಿಗೆ ಏನೇನೋ ಬೇಕುಗಳನ್ನುವಂಥವು ಬಂದಾಗ ನನ್ನ ಹತ್ರ ಬರ್ತಾನೆ, ಕೇಳ್ತಾನೆ. ಅರ್ಥ ಅಂದ್ರೇನು? ನಮ್ಮ ಮನಸ್ಸಿಗೆ ಬೇಕುಗಳನ್ನುವಂಥ ರೀತಿಯಲ್ಲಿ ಏನಾದರೂ ಕೇಳುವಂಥದ್ದಿದ್ದರೆ ಭಗವಂತನಿಗೆ ಕೇಳಿ. ಹೋಮ ಮಾಡಿ, ಹವನ ಮಾಡಿ, ಆ ಭಗವಂತನನ್ನು ಪೂರ್ಣ ರೀತಿಯಲ್ಲಿ ಸುಪ್ರೀತಗೊಳಿಸಿ ಕೇಳುವುದನ್ನು ಕೇಳಿ. ಅರ್ಥಿ, ತನ್ನ ಮನಸ್ಸು ಬೇಕಾದದನ್ನು ಕೇಳುವವನು ನನ್ನ ಪೂಜೆ ಮಾಡ್ತಾನೆ. ತನ್ನ ನೋವು ಬೇನೆಗಳನ್ನು ಕಳ್ಕೋಬೇಕು ಅನ್ನುವ ರೀತಿಯಲ್ಲಿರುವ ಆರ್ತ, ಕಷ್ಟ ಕಾಲದಲ್ಲಿರುವವನು ನನ್ನ ಪೂಜೆ ಮಾಡ್ತಾನೆ, ನನ್ನ ಹತ್ರ ಬರ್ತಾನೆ. ಅರ್ಥಾರ್ಥಿ, ಆರ್ತಃ. ನೀವು ಆಲೋಚನೆ ಮಾಡಿ. ಚತುರ್ವಿಧಾಃ ಜನಾಃ ಮಾಂ ಭಜಂತೆ, ಬರ್ತಾರೆ ನನ್ನ ಹತ್ರ. ಮೂರನೇವನು ಮುಮುಕ್ಷು ಜಿಜ್ಞಾಸು. ಆರ್ತೋ ಜಿಜ್ಞಾಸು ಅರ್ಥಾರ್ಥಿ. ಜ್ಞಾನಂ ಇಚ್ಛುಹು ಅಂದ್ರೇನು? ನನಗೆ ಶಾಂತಿ ಆನಂದವನ್ನು ಗಳಿಸುವಂತಹ ರೀತಿಯನ್ನು ತಿಳಿಸು. ನನಗೆ ಶಾಂತಿ ಬೇಕು, ನನಗೆ ಜೀವನದಲ್ಲಿ ಶಾಂತಿ ಬೇಕು, ಪ್ರಶಾಂತತೆ ಬೇಕು, ಆನಂದ ಬೇಕು. ಬೇರೆ ಏನು ನಾನು ಕೇಳಲ್ಲ, ಅದನ್ನು ಗಳಿಸುವ ರೀತಿಯನ್ನು ತಿಳಿಸು ಸ್ವಾಮಿ. ಈ ಜಿಜ್ಞಾಸು ಅನ್ನುವಂಥವನು ಗುರುವನ್ನು ಬೇಡಿಕೊಂಡು ಬರೋದು. ನನಗೆ ಸರಿಯಾದ ಗುರುವನ್ನು ಕೊಟ್ಟು ನನಗೆ ಜ್ಞಾನವನ್ನು ಕೊಡು. ಅರ್ಥಾರ್ಥಿ, ತನ್ನ ಮನಸ್ಸಿನ ಇಷ್ಟಾರ್ಥಗಳನ್ನು ಕೇಳುವವನು. ಆರ್ತಃ, ಬಂದಿರುವ ಕಷ್ಟವನ್ನು ಪರಿಹರಿಸುವನ್ನುವ ರೀತಿಯಲ್ಲಿ ಕೇಳುವವನು ಭಗವಂತನ ಹತ್ರ ಹೋಗ್ತಾರೆ. ಅವರವರ ಪ್ರಾರ್ಥನೆಗೆ ಸರಿಯಾಗಿ ಉತ್ತರ ಸಿಗ್ತದೆ ಸ್ವಾಮಿ ಅಲ್ವಾ?
ನಂಬು ನೀಂದೈವವನು ನಂಬು ಸ್ವಯಂಭುವನು ನಂಬು ಸಾಂಬನ ಮನದಿ ತುಂಬು ಭಕ್ತಿಯನು ನಂಬಿಕೆಯ ಮಾತ್ರದಿಂದ ಇಂಬುಗೊಳ್ಳುವುದು ಜೀವ. ಶಾಂತಿ ಸಿಗ್ತದೆ ಸ್ವಾಮಿ, ಅವನು ಕೇಳಿದ್ದು ಸಿಗ್ತದೆ. ತಮ್ಮ ಇಷ್ಟಾರ್ಥವನ್ನು ಕೇಳಿಕೊಂಡು ಹೋಗೋರು ಎಷ್ಟೋ ಜನ ಅರ್ಥಾರ್ಥಿಗಳು ತಮ್ಮ ಕಷ್ಟ ಕಾಲದಲ್ಲಿ ನನ್ನನ್ನು ಕಾಪಾಡನ್ನುವ ರೀತಿಯಲ್ಲಿ ಆರ್ತಿಯಾಗಿ ಅಡ್ಡಬಿದ್ದು ಹೋಗೋರು ಎಷ್ಟೋ ಜನ, ಅವರ ಕಷ್ಟ ಪರಿಹಾರ ಆಗ್ತದೆ. ನನಗೆ ಗುರುಗಳನ್ನು ಕೊಡು, ನನಗೆ ಜ್ಞಾನವನ್ನು ಕೊಡು, ಜ್ಞಾನ ಭಿಕ್ಷೆಯನ್ನು ಕೇಳಿಕೊಂಡು ಹೋಗೋರು ಸರಿಯಾದ ರೀತಿಯಲ್ಲಿ ಜಿಜ್ಞಾಸು ಜ್ಞಾತುಂ ಇಚ್ಛುಹು, ನನಗೆ ತಿಳ್ಕೊಳ್ಬೇಕನ್ನುವಂಥ ಆಶೆ ಇದೆ, ನನಗೆ ಸರಿಯಾದ ಜ್ಞಾನವನ್ನು ಕೊಡುವ ಗುರುವನ್ನು ಕೊಡು, ಸಿಗ್ತದೆ, ಗುರು ಸಿಗ್ತಾನೆ. ನೀವು ಏನು ಕೇಳ್ತೀರೋ ಅದು ಸಿಗ್ತದೆ. ಭಗವಂತನ ಹತ್ತಿರ ಹೋಗುವವರಿಗೆ ಅವರು ಏನು ಕೇಳ್ತಾರೋ ಇಷ್ಟಾರ್ಥಗಳನ್ನು ಸಲ್ಲಿಸುವುದೇ ಭಗವಂತನ ಕೆಲಸ ಸ್ವಾಮಿ. ಇವಾಗ ಹೇಳಿ, ದೇವಸ್ಥಾನಕ್ಕೆ ಹೋಗೋರು ಅವರು ಯಾಕೆ ಹೋಗ್ತಾರೆ ದೇವಸ್ಥಾನಕ್ಕನ್ನುವ ರೀತಿಯಲ್ಲಿ ಎಲ್ರಿಗೂ ಒಂದೊಂದು ಚೀಟಿ ಕೊಡಿ. ಚೀಟಿ ಕೊಟ್ಟು ಅವರಿಗೆ ಬರೀಲಿಕ್ಕೆ ಹೇಳಿ, ಯಾವ ಕಾರಣಕ್ಕಾಗಿ ನೀವು ದೇವಸ್ಥಾನಕ್ಕೆ ಬರುವುದು ಅಂಥೇಳಿ ಬರೀಲಿಕ್ಕೆ ಹೇಳಿ. ಏನೋ ದೇವಸ್ಥಾನಕ್ಕೆ ಬರ್ತೀರಲ್ವ, ಪ್ರಾರ್ಥನೆ ಮಾಡ್ತೀರಲ್ವ, ಬಂದು ಅಡ್ಡ ಬಿದ್ದು ಹೋಗ್ತೀರಲ್ವ, ಹೌದು, ಯಾವ ಕಾರಣಕ್ಕಾಗಿ ಏನು ಕೇಳಿಕೊಂಡು ನೀವಿಲ್ಲಿ ಬರ್ತಾ ಇರೋದು? ಬರೆಯುವಷ್ಟು ಧೈರ್ಯ ಅವರಿಗೆ ಇದೆಯಾ? ಯಾತಕ್ಕೆ ಕೇಳಿ, ಪಕ್ಕದ ಮನೆಯವನು ಹಾಳಾಗಿ ಹೋಗಲಿ, ಹೌದು, ಅದಕ್ಕಾಗಿ ಸ್ವಾಮಿ ಬರೋದು. ಯಾಕೆ? ಕೋರ್ಟ್ ಕೇಸ್ ಹಾಕಿದವ ಅವ ಕೋರ್ಟಿಗೆ ಹೇಳದವ, ದೇವಸ್ಥಾನಕ್ಕೆ ಹೋಗಿ ಅಡ್ಡ ಬೀಳ್ತೇವಲ್ಲ ಸರ್, ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ತೇವಲ್ಲ ಸರ್. ನೀವು ಆಲೋಚನೆ ಮಾಡಿ, ಯಾವ ಕಾರಣಕ್ಕಾಗಿ ನೀವು ದೇವಸ್ಥಾನ, ಅಮ್ಮನಿಗೆ ಹುಷಾರಿಲ್ಲ, ಅಮ್ಮ ಆದಷ್ಟು ಬೇಗ ಹುಷಾರಾಗಲಿ ಅದಕ್ಕೆ ಬರ್ತಾ ಇದ್ದೇನೆ, ಹೆಂಡತಿಗೆ ಗಂಡನಿಗೆ ಹುಷಾರಿಲ್ಲ, ಮಗುವಿಗೆ ಆರ್ತರೇ ಜಾಸ್ತಿ ಸ್ವಾಮಿ. ಅದರ ನಂತರ ಅರ್ಥಾರ್ಥಿಗಳು ಜಾಸ್ತಿ. ಅರ್ಥಾರ್ಥಿಗಳಂದ್ರೇನೋ ಪರ್ಸಂಟೇಜ್, ನನಗಿಷ್ಟು ಸಿಕ್ಕಿದರೆ ನಿನಗಿಷ್ಟು ಹಾಕ್ತೇನೆ, ಸಿಕ್ಕಿದ್ರೆ ಮೊದಲೇ ಹಾಕಲ್ಲ, ಸಿಕ್ಕಿದ್ರೆ ಸ್ವಾಮಿ. ನೀವು ಆಲೋಚನೆ ಮಾಡಿ, ಪ್ರಪಂಚದಲ್ಲಿ ಸಾಮಾನ್ಯರಲ್ಲ ಸ್ವಾಮಿ ನಾವು. ಭಗವಂತ ಅಂತ ಹೇಳೋದು, ಭಗವಂತನಿಗೆ ಟೋಪಿ ಹಾಕುವ ಜಾತಿ ನಾವು. ತಿರುಪತಿ ತಿಮ್ಮಪ್ಪ ಇದ್ದವರಿಗೆಲ್ಲ ಟೋಪಿ ಹಾಕ್ತಾನಂತೆ, ಆ ತಿಮ್ಮಪ್ಪನಿಗೆ ಇವನು ಟೋಪಿ ಹಾಕ್ತಾನೆ ಸ್ವಾಮಿ. ನನಗೇನು ಬಂತನ್ನುವಂಥದ್ದು ಬಂದರೆ ಇಷ್ಟು ಪರ್ಸೆಂಟೇಜ್ ನಿನಗೆ ಅಷ್ಟೇ ಬಂದರೆ. ಸ್ವಾಮಿ, ನಮ್ಮ ಮನಸ್ಸನ್ನುವಂಥದ್ದು ಸ್ವಾಮಿ ಎಲ್ಲೂ ಹೋದರೂ, ಭಗವಂತನ ಹತ್ತಿರ ಹೋದರೂ ಎಲ್ಲೋ ಒಬ್ಬ ಇರ್ತಾನೆ ಸ್ವಾಮಿ. ಯಾರು ಹೇಳಿ? ಎಲ್ಲೋ ಒಬ್ಬ ಸ್ವಾಮಿ. ಯಾರವನು? ಮುಂದಿನ ಶ್ಲೋಕ ನೋಡಿ. ಅವನಿಗೆ ಕೇಳುವಂಥದ್ದು ಏನಿಲ್ಲ, ಅವನ ಮನಸ್ಸಲ್ಲಿ ತೇಷಾಂ ಜ್ಞಾನೇ ನಿತ್ಯಯುಕ್ತಃ ಏಕಭಕ್ತಿರು ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ. ತೇಷಾಂ, ಈ 4 ಜನರಲ್ಲಿ ಒಬ್ಬ ಮಾತ್ರ. ಯಾಕೋ ದೇವಸ್ಥಾನಕ್ಕೆ ಹೋಗ್ತೀಯ? ಸ್ವಾಮೀಜಿ, ದೇವಸ್ಥಾನಕ್ಕೆ ಹೋಗೋದ್ರಿಂದ ಹೌದು, ಅಲ್ಲಿ ಹೋಗಿ ಕೂತ್ಕೊಳ್ಳುವುದರಿಂದ ಹೌದು ಸ್ವಾಮೀಜಿ, ಮನಸ್ಸು ಶಾಂತವಾಗುತ್ತೆ. ಏಯ್, ನಿನಗೆ ಕೇಳಿಕೊಳ್ಳುವಂಥದ್ದೇನಿಲ್ವ? ದೇವರೆಲ್ಲ ಕೊಟ್ಟಿದ್ದಾನೆ ಸ್ವಾಮಿ, ದೇವರೆಲ್ಲ ಕೊಟ್ಟಿದ್ದಾನೆ. ನಾನು ಹುಟ್ಟುವ ಮೊದಲೇ ನನಗೆ ಉಸಿರಾಡುವುದಕ್ಕೆ ಗಾಳಿ ಇಟ್ಟಿದ್ದಾನೆ, ಕುಡಿಯುವುದಕ್ಕೆ ನೀರು ಇಟ್ಟಿದ್ದಾನೆ, ನಡೆಯುವುದಕ್ಕೆ ಭೂಮಿ ಇಟ್ಟಿದ್ದಾನೆ,
ಸೂರ್ಯ ಚಂದ್ರರ ಶಾಖ ಇಟ್ಟಿದ್ದಾನೆ. ಮಳೆ ಬೇಕಾದಷ್ಟು ಬರ್ತದೆ, ಬೆಳೆ ಬೇಕಾದಷ್ಟು ಬೆಳೆಯುತ್ತದೆ ಸ್ವಾಮಿ. ದೇವರು ನನಗೆ ಕೊಟ್ಟದ್ದು ಇಷ್ಟು ಸಣ್ಣ ಹೊಟ್ಟೆ, ನಾನು ಎಷ್ಟು ತಿಂದರೂ ಸ್ವಾಮಿ ನನಗೆ ಬೇಕಾದ್ದನ್ನು ಭಗವಂತ ಎಲ್ಲವನ್ನೂ ಕೊಟ್ಟಿದ್ದಾನೆ ಸ್ವಾಮಿ. ದೇವಸ್ಥಾನಕ್ಕೆ ಯಾಕೆ ಹೋಗ್ತೀಯ? ಏನು ಕೇಳುವುದಕ್ಕಾಗಿ ಹೋಗ್ತೀಯ? ಸ್ವಾಮೀಜಿ ಕೇಳುವಂಥದ್ದೇನಿಲ್ಲ ಸ್ವಾಮಿ, ಭಗವಂತ ಎಲ್ಲವನ್ನೂ ಕೊಟ್ಟಿದ್ದೀಯಾ, ಥ್ಯಾಂಕ್ ಯು, ಧನ್ಯವಾದಗಳು. ಕೇಳುವಂಥದ್ದೇನಿಲ್ಲ. ಅವನು ದೇವಸ್ಥಾನಕ್ಕೆ ಹೋಗುವ ಉದ್ದೇಶ ಏನು ಹೇಳಿ? ಸ್ವಾಮೀಜಿ ಒಳಗೆ ಹೋಗಿ ಕೂತ್ರೆ ಸಾಕು, ನಮ್ಮ ಮನಸ್ಸು ನೋವು ಬೇನೆಗಳನ್ನೆಲ್ಲ ಮರೆಯಲಿ. ದೈಹಿಕ, ಮಾನಸಿಕ, ಬೌದ್ಧಿಕ ನೋವು ಬೇನೆಗಳು, ಚಿಂತೆ ಸಂತೆಗಳು, ಕಶ್ಮಲಗಳು, ಕೊಳಕು ಪೂರ ಕೆಳಗೆ ಹಾಕ್ತೇನೆ. ಮನಸ್ಸು ಶಾಂತವಾಗಿ ನಿಲ್ತದೆ ಸ್ವಾಮಿ. ಆ ಶಾಂತಿ, ಆ ಆನಂದ ಅದು ಬೇಕು ಸ್ವಾಮಿ. ಅವ ದೇವಸ್ಥಾನಕ್ಕೆ ಹೋಗೋದು ಯಾತ ಕೇಳಿ? ಕೇಳಕ್ಕಲ್ಲ, ಯಾಚಿಸಲಿಕ್ಕಲ್ಲ, ಆರ್ತನಲ್ಲ, ಅರ್ಥಾರ್ಥಿ ಅಲ್ಲ, ಜಿಜ್ಞಾಸು ಅಲ್ಲ, ಅವ ಜ್ಞಾನಿ. ತೇಷಾಂ ಜ್ಞಾನೇ ನಿತ್ಯಯುಕ್ತ. ಅವನ ಮನಸ್ಸು ಯಾವತ್ತೂ ಪ್ರಶಾಂತವಾಗಿ, ನಿತ್ಯಯುಕ್ತ, ನಿತ್ಯವೂ ಯೋಗಯುಕ್ತ, ಕರ್ಮಯೋಗಯುಕ್ತ, ಸನ್ಯಾಸಯೋಗಯುಕ್ತ. ಮನಸ್ಸಿನ ತಳಮಳವೆಲ್ಲವನ್ನು ಕೆಳಗೆ ಹಾಕಿ ಪ್ರಶಾಂತವಾಗಿ ಮನಸ್ಸನ್ನಿಟ್ಟುಕೊಂಡವ ಅಲ್ಲಿ ಬರೋದು ಏಕಭಕ್ತಿ. ಅವನಿಗೆ ಕೇಳುವಂಥದ್ದು ಏನಿಲ್ಲ. ಮನಸ್ಸು ಸ್ಥಿರವಾಗಿ ನಿಂತರೆ ಸಾಕು ಸ್ವಾಮಿ, ಶಾಂತಿ ಅಲ್ಲೇ ಇದೆ. ಭಗವಂತ ಮನಸ್ಸು ಬುದ್ಧಿಯ ಹಿಂದೆ. ಮನಸ್ಸು ತಳಮಳವಾಗಿ ಕುಣಿಯದಿದ್ದರೆ ಸಾಕು, ಶಾಂತಿ ಅಲ್ಲೇ ಇದೆ. ಶಾಂತಿಗಾಗಿ ಅಲ್ಲ, ಸುಖಕ್ಕಾಗಿ ಅಲ್ಲ, ಏನೋ ಕೇಳುವುದಕ್ಕಾಗಿ ಅಲ್ಲ. ದೇವಸ್ಥಾನಕ್ಕೆ ಹೋಗ್ತೀನೋ? ಹೌದು ಸ್ವಾಮಿ. ಭಜನೆ ಮಾಡ್ತೀನೋ? ಹೌದು ಸ್ವಾಮಿ. ಏನು ಕೇಳಿಕೊಂಡು? ಏನಿಲ್ಲ ಸ್ವಾಮಿ. ಭಜನೆ ಮಾಡಿದಷ್ಟು, ಪೂಜೆ ಮಾಡಿದಷ್ಟು, ಜಪ ಮಾಡಿದಷ್ಟು ಮನಸ್ಸು ಶಾಂತವಾಗಿ ನಿಲ್ಲುತ್ತೆ ಸ್ವಾಮಿ. ಚಿತ್ತಸ್ಯ ಶುದ್ಧಯೇ. ನನ್ನ ಮನಸ್ಸನ್ನು ಪರಮಾತ್ಮನಲ್ಲಿ ನಿಲ್ಲಿಸುವುದಕ್ಕಾಗಿ ಒಳಗೆ ಹೋಗಿದ್ದೇನೆ. ಮನಸ್ಸು ಪ್ರಶಾಂತವಾಗಿ ನಿಂತರೆ ಸಾಕು, ಆನಂದ ಸ್ವಾಮಿ, ಭಗವಂತನ ಜೊತೆಯಲ್ಲಿ ಇರ್ತೇನೆ. ತೇಷಾಂ ಜ್ಞಾನೇ ನಿತ್ಯಯುಕ್ತ ಏಕಭಕ್ತಿರು ವಿಶಿಷ್ಯತೆ. ಅವನು ಕೇಳುವಂಥದ್ದೇನಿಲ್ಲ, ಯಾಚಿಸುವಂಥದ್ದೇನಿಲ್ಲ. ಅವನು ಹೋದದ್ದೇ ತನ್ನ ಮನಸ್ಸನ್ನು ಸಮರ್ಪಣೆ ಮಾಡುವುದಕ್ಕಾಗಿ, ಮನಸ್ಸಿನ ಕಲ್ಮಶವನ್ನೆಲ್ಲವನ್ನು ಕಳ್ಕೊಳ್ಳುವುದಕ್ಕಾಗಿ. ಮನಸ್ಸು ಬುದ್ಧಿಯ ಶಾಂತಿ ಅದನ್ನು ಗಳಿಸುವುದಕ್ಕಾಗಿ ಸಿಗ್ತದೆ. ಅರ್ಜುನ, ನನಗೆ ಅಂತಹ ಭಕ್ತನಿದ ನೋಡು. ಪ್ರಿಯೋ ಹಿ ಜ್ಞಾನಿನಃ ಅತ್ಯರ್ಥಂ, ಅತ್ಯಂತಂ ಪ್ರಿಯ ಜ್ಞಾನಿ. ನನಗೆ ಅತ್ಯಂತ ಪ್ರಿಯನಾದ ಭಕ್ತ ಅಂತಂದರೆ ಜ್ಞಾನಿ. ಯಾಕೆ? ನಿತ್ಯಯುಕ್ತ, ನಿತ್ಯವೂ ಪ್ರತಿ ಕ್ಷಣವೂ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳುವವನು. ಏಕಭಕ್ತಿ, ಅವನ ಮನಸ್ಸು ಯಾವತ್ತೂ ಕೂಡ ನನ್ನ ಬುಡದಲ್ಲೇ, ಮನಸ್ಸು ಬುಡದಲ್ಲೇ ಪ್ರಶಾಂತವಾಗಿರುವಂತಹ ವ್ಯಕ್ತಿ. ಅತ್ಯರ್ಥಂ ಮಮ ಪ್ರಿಯ, ಅತ್ಯಂತಂ ಮಮ ಪ್ರಿಯ. ನನಗೆ ಅತ್ಯಂತ ಪ್ರೀತಿಯ ಭಕ್ತ ಅಂತಂದರೆ ಜ್ಞಾನಿ. ಅಹಂ ಸಚ ಮೇ ಪ್ರಿಯ. ಅವನು ನನ್ನ ಹತ್ತಿರ ಇರೋನು, ನಾನು ಅವನಿಗೆ ಹತ್ತಿರ ಇರೋನು. ಅದರ ಅರ್ಥ ಏನು ಹೇಳಿ? ನೀವು ಹೇಳಿ. ತಾಯಿಯಾಗಲಿ ಯಾವ ಮಗನ ಮೇಲೆ ಪ್ರೀತಿ? ಯಾವ ಮಗ ಯಾವತ್ತೂ ಕೂಡ ಬೆಳಿಗ್ಗೆದ್ದ ಕೂಡಲೇ ತನ್ನ ಹತ್ತಿರ ಬರ್ತಾನೋ ಏನು ಕೇಳ್ತಾನೆ? ಅಮ್ಮನಿಂದ ಕೇಳಕ್ಕೆ ಹೋಗೋದಲ್ಲ, ಮತ್ತು ಅಮ್ಮನಿಗೇನು ಬೇಕು, ಅಮ್ಮನಿಗೇನಾದ್ರು ಸಹಾಯ ಬೇಕೋ ಅದನ್ನು ಕೇಳುವುದಕ್ಕೆ ಹೋಗೋದು. ನನಗೆ ಏನೂ ಬೇಡ, ಅಮ್ಮನಿಗೇನಾದ್ರು ಸಹಾಯ ಬೇಕೋ ಅದನ್ನು ಕೇಳಕ್ಕೆ ಅವನು ಹೋಗೋದು, ಅಮ್ಮನ ಜೊತೆಗಿರೋದು, ಬರೋದು. ಪ್ರತಿ ದಿವಸ ಹೋಗಿ ಅಮ್ಮನಿಂದ ಅದು ಕೊಡು, ಇದು ಕೊಡು, ಮತ್ತೊಂದು ಕೊಡು. ಅಂತಹ ಮಕ್ಕಳ ಅಮ್ಮನಿಗೆ ಪ್ರಯೋಜನ ಇಲ್ಲ ಸ್ವಾಮಿ. ಅಮ್ಮನಿಗೆ ಯಾರ ಮೇಲೆ ಇಷ್ಟ,
ಯಾವ ಮಗ ಅನ್ನುವಂಥವನು ಬಂದಾಗ, ಅಮ್ಮ ಚೆನ್ನಾಗಿದೆಯಾ, ಹೌದು, ಏನಾದರಿದ್ರೆ ಹೇಳು, ಏನಾದರೂ ಬೇಕಾದರೆ ಹೇಳು, ತನಗೇನು ಬೇಕನ್ನುವ ರೀತಿಯಲ್ಲಿ ಹೇಳುವವನು ಸ್ವಾಮಿ. ಅಂತಹ ಹುಡುಗ, ಅವನ ಮೇಲೆ ತಾಯಿಗೆ ಪ್ರೀತಿ. ಇವ ಯಾರು? ಭಕ್ತ. ಭಕ್ತ ಅಂದ್ರೇನು? ಜ್ಞಾನಿ. ಇವನ ಮನಸ್ಸಲ್ಲಿ ಏನುಂಟು? ಕೇಳುವಂಥದ್ದೇನಿಲ್ಲ. ಅವನ ಮನಸ್ಸು ಹೇಗಿದೆ ಸ್ವಾಮಿ? ಶಾಂತವಾಗಿದೆ. ಭಗವಂತನ ಹತ್ರ ಹೋದಾಗ ಭಗವಂತನ ಜೊತೆಗೇ ಇರ್ತಾನೆ. ಕೇಳುವಂಥದ್ದೇನಿಲ್ಲ. ಭಗವಂತ ಎಲ್ಲವನ್ನೂ ಕೊಟ್ಟಿದ್ದೀಯ, ಸಂತೋಷವಾಗಿದ್ದೇನೆ, ಆನಂದವಾಗಿದ್ದೇನೆ ಸ್ವಾಮಿ. ತಳಮಳ ಇಲ್ಲದ ಮನಸ್ಸು, ಅಲೆಗಳಿಲ್ಲದ ಮನಸ್ಸು, ಗಲಾಟೆ ಗೊಂದಲ ಇಲ್ಲದ ಮನಸ್ಸು, ಅಂತಹ ಮನಸ್ಸನ್ನುವಂಥದ್ದೇನುಂಟು, ಸಹ ಮೇ ಪ್ರಿಯ. ಅಂತಹ ಭಕ್ತ ಅನ್ನುವಂಥವನು ನನಗೆ ಅತ್ಯಂತ ಪ್ರೀತಿಯಾದವನು. ನಮ್ಮ ಕರ್ತವ್ಯ ಏನು ಹೇಳಿ? ಎಷ್ಟು ಪ್ರದಕ್ಷಿಣೆ ಬಂದೆವು ಅದು ಮುಖ್ಯ ಅಲ್ಲ, ಎಷ್ಟು ನಾಮಜಪ ಮಾಡಿದೆವು ಅದು ಮುಖ್ಯ ಅಲ್ಲ, ಎಷ್ಟು ಹೂವನ್ನು ಅರ್ಚನೆ ಅದು ಮುಖ್ಯ ಅಲ್ಲ. ದೇವರ ಹತ್ರ ಹೋಗುವಾಗ ಕೇಳುವಂಥದ್ದೇನಿಲ್ಲ ಸ್ವಾಮಿ, ಯಾಚನೆ ಮಾಡುವಂಥದ್ದೇನಿಲ್ಲ. ಶುದ್ಧ ಮನಸ್ಸು, ಪ್ರಶಾಂತ ಮನಸ್ಸು. ಒಳಗೆ ಹೋಗಲಿ ಸ್ವಾಮಿ, ಭಗವಂತ ಅಂತಾನೆ. ಅಂತಹ ಭಕ್ತ ಯಾರಿದಾನೋ ನನಗೆ ಅತ್ಯಂತ ಪ್ರೀತಿಯವನು. ಜ್ಞಾನಿಯ ಭಕ್ತಿ ಅಂದ್ರೇನು ಸ್ವಾಮೀಜಿ? ದೇವ್ರಿಗೆ ಹೀಗೆ ಮಾಡಬಾರ್ದಿತ್ತು ಸ್ವಾಮಿ, ಅದಾದ ಹಾಗಾಗಬಾರ್ದಿತ್ತು ಸ್ವಾಮಿ, ನೀನು ಯಾರು ಹೇಳೋನು? ಹೊರ ಪ್ರಪಂಚದಲ್ಲಿ ವಿಧಿಗೆ ನಿಂಕಾರ್ಯ ನಕ್ಷಯ ವಿಧಿಸ ಹೊರಡದಿರು, ಅಧಿಕಾರಿ ನೀನಲ್ಲ, ವಿಧಿ ಬೆಪ್ಪನಲ್ಲ. ಪ್ರಪಂಚ ಹೇಗೆ ನಡೀತಾ ಇರಬೇಕು ಭಗವಂತನಿಗೆ ಗೊತ್ತು. ಅದೇನು ನೀನು ಹೇಳಿದವನಿಗೆ? ನಮ್ಮ ಮನಸ್ಸನ್ನುವಂಥದ್ದು ಸ್ವೀಕಾರ ಬುದ್ಧಿ ಏನು ನಡೀತಾ ಇದೆಯೋ ಎಲ್ಲವೂ ಒಳಿತಿಗಾಗಿ, ಎಲ್ಲವೂ ಚೆನ್ನಾಗಿ ನಡೀತಾ ಇದೆ ಅನ್ನುವ ರೀತಿಯಲ್ಲಿ ಮನಸ್ಸು ಪ್ರಶಾಂತವಾಗಿದ್ದರೆ, ಆ ಪ್ರಶಾಂತವಾದ ಮನಸ್ಸಿಂದ ಭಗವಂತನ ಹತ್ತಿರ ಹೋಗಿ ಭಗವಂತನಿಗೆ ಪ್ರೀತಿ, ಭಗವಂತನಿಗೆ ಅತ್ಯಂತ ಪ್ರೀತಿ. ಅಂತಹ ಪ್ರಶಾಂತವಾದ ಮನಸ್ಸಿನ ಭಕ್ತ ಭಗವಂತನಿಗೆ ಬೇಕಾದವ. ಅಹಂ ಸಚ ಮಮ ಪ್ರಿಯ, ಅವನು ನನಗೆ ಪ್ರೀತಿಯಾದವನು, ನಾನು ಅವನಿಗೆ ಪ್ರೀತಿಯಾದವನು. ಅವನಿಗೆ ದೂರು ಹೇಳುವಂಥದ್ದು ಒಂದೂ ಇಲ್ಲ ಸ್ವಾಮಿ. ನಮ್ಮ ಜೀವನದಲ್ಲಿ ನಾವು ಕಲಿಬೇಕಾದ್ದೇನು ಹೇಳಿ? ಭಗವಂತನ ಪೂಜೆ ಮಾಡ್ತೇವೆ, ದೇವರ ಹತ್ತಿರ ಹೋಗ್ತೇವೆ, ಹೋಗುವ ಮೊದಲೇ ನೋಡಿಕೊಳ್ಳಿ ಮನಸ್ಸಲ್ಲಿ ಏನಿರಬಾರ್ದು, ಕೇಳುವಂಥದ್ದು ಒಂದೂ ಇರಬಾರ್ದು. ಎಲ್ಲವೂ ನಿನ್ನಿಚ್ಛೆಯಂತೆ ನಡೆದಿರಲು, ಎಲ್ಲವೂ ನಿನ್ನಿಷ್ಟದಂತೆ ನಡೆದಿರಲು, ಎಲ್ಲವೂ ಸರಿಯಾಗಿದೆ ಸ್ವಾಮಿ. ಅಂತಃಕರಣ ಅನ್ನುವ ಮನಸ್ಸು ಬುದ್ಧಿಯಲ್ಲಿ ಪ್ರಶಾಂತತೆ, ಸಾಧ್ಯ ಇದೆ, ಎಲ್ರಿಗೂ ಸಾಧ್ಯ ಇದೆ. ಅದನ್ನು ಸಾಧನೆ ಮಾಡಬೇಕು. ಏನು ಹೇಳಿ? ಅಲೆರಹಿತವಾದ ಮನಸ್ಸು, ತಳಮಳಗೊಳ್ಳದ ಮನಸ್ಸು, ಸರಿಯಾಗಲಿಲ್ಲವದು ಸರಿ ಇದಲ್ಲವೆನ್ನುತ್ತಾ ಹರಡಿಕೊಳ್ಳಬೇಡ ಮುಳ್ಳನು ಹಾಸಿಗೆಯಲ್ಲಿ. ದೇವ್ರು ಯಾಕೆ ಹೀಗೆ ಮಾಡಿದ ಸ್ವಾಮಿ? ದೇವ್ರು ಹಾಗೆ ಮಾಡಬಾರ್ದು ಸ್ವಾಮಿ. ನೀನು ಹೇಳುವವನಲ್ಲ, ಏನು ನಡೆದಿದೆಯೋ ಎಲ್ಲವೂ ಸರಿಯಾಗಿ ನಡೆದಿದೆ, ಸುಮ್ಮನಿರು, ಎಲ್ಲವೂ ಸರಿ ನಡೆದಿ. ಆ ಮನಸ್ಸಿನ ಪ್ರಶಾಂತತೆ ಅದೇ ನಮ್ಮ ಆಸ್ತಿ. ನೆನಪಿರಲಿ, ಭಗವಂತನ ಸಾನ್ನಿಧ್ಯ ಮನಸ್ಸು ಬುದ್ಧಿಯ ಹಿಂದೆ, ಭಗವಂತನ ಪೂರ್ಣ ರೀತಿಯ ಅಸ್ತಿತ್ವ ನಮ್ಮ ಮನಸ್ಸು ಬುದ್ಧಿಯ ಹಿಂದೆ. ಆ ಮನಸ್ಸು ಬುದ್ಧಿ ಶಾಂತವಾಗಿ ನಿಂತಿತೋ ಭಗವಂತನ ಸ್ವರೂಪ, ಶಾಂತಿ, ಆನಂದ ಸಿಗ್ತದೆ. ಎಂಟು ದಿವಸಗಳ ಕಾಲ ನಿತ್ಯ ಜೀವನಕ್ಕೆ ಭಗವದ್ಗೀತೆ, ಭಗವದ್ಗೀತೆಯಲ್ಲಿ ಯೋಗ ದೃಷ್ಟಿ,
ನೆನಪಿರಲಿ, ಯೋಗ ಅನ್ನುವಂಥ ಶಬ್ದ ಮನಸ್ಸಿನ ಪ್ರಶಾಂತತೆ. ತಪ್ಪು ತಿಳ್ಕೊಬೇಡಿ. ಯೋಗ ಅಂತಂದರೆ ಯೋಗಾಸನ. ಯೋಗಾಸನ ಏನೋ ಸ್ವಾಮೀಜಿ ಕಲಿಸ್ತಾರೆ, ಅಲ್ಲ ಅಲ್ಲ ಅಲ್ಲ. ದುಃಖ ಸಂಯೋಗದಲ್ಲಿರುವ ಮನಸ್ಸಿಂದ ಆ ಮನಸ್ಸಿನ ಎಲ್ಲ ದುಃಖಗಳನ್ನು ತೆಗೆದು ಮನಸ್ಸನ್ನು ಸಮತ್ವತೆ, ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಿಕೊಳ್ಳುವಂತಹ ನಿಮ್ಮ ಪೂಜೆ, ನಿಮ್ಮ ಭಜನೆ, ನಿಮ್ಮ ಜಪ, ನಿಮ್ಮ ಎಲ್ಲ ಸಾಧನೆಗಳು ಯೋಗ. ಯಾವುದಾದ್ರೂ ಒಂದು ಸಾಕು ಸ್ವಾಮಿ. ಪೂಜೆ ಮಾಡ್ತೀರೋ ಮಾಡಿ, ಭಜನೆ ಮಾಡ್ತೀರೋ ಮಾಡಿ, ಧ್ಯಾನ ಮಾಡ್ತೀರೋ ಮಾಡಿ. ಒಂದಂತೂ ನೆನಪಿರಲಿ, ಸ್ವಾಮಿ ಏನು ಮಾಡ್ತಾ ಇರೋದು ನೀನು? ಸ್ವಾಮೀಜಿ, ನನ್ನ ಮನಸ್ಸಲ್ಲಿರುವ ನೋವು ಬೇನೆಗಳನ್ನು ತೆಗೆದು ಬಿಸಾಕ್ತಾ ಇದ್ದೇನೆ, ಮನಸ್ಸನ್ನು ಪ್ರಶಾಂತತೆಗೆ ತರ್ತಾ ಇದ್ದೇನೆ. ಮನಸ್ಸಿನ ಪ್ರಶಾಂತತೆಯನ್ನು ಸಾಧಿಸಿಕೊಳ್ಳುವ ತಂತ್ರ ಯೋಗ. ಎಂಟು ದಿವಸಗಳ ಕಾಲ ಗೀತಾಜ್ಞಾನ ಯಜ್ಞ. ಈ ಸಲ ನಮ್ಮ ಈಗ ಮಾತಾಡಿದ್ರಲ್ಲ ಚಂದ್ರಹಾಸ ರೈ, ಜನವರಿಯಲ್ಲೇ ಶುರು ಮಾಡಿದರು. ಸ್ವಾಮೀಜಿ ನೀವು ಡೇಟ್ ಕೊಟ್ಟುಬಿಡಿ ಸ್ವಾಮೀಜಿ, ನೀವು ಡೇಟ್ ಕೊಟ್ಟುಬಿಡಿ ಸ್ವಾಮೀಜಿ. ಯಾಕೆ ನಮ್ಮ ಹಾಲಲ್ಲಿ 3 ವರ್ಷ ಆಯಿತು ಗೀತಾಯಜ್ಞ ಆಗಲೇ ಇಲ್ಲ. ನಾನಂದೆ ನನಗೆ ಧೈರ್ಯ ಇಲ್ಲ, ಸ್ವಲ್ಪ ದಿವಸ ಆಗಲಿ, ಸ್ವಲ್ಪ. ಇಲ್ಲ ಸ್ವಾಮಿ, ನೀವು ಡೇಟ್ ಕೊಟ್ಟುಬಿಟ್ಟು, ನೀವು ಡೇಟ್ ಕೊಟ್ಟುಬಿಟ್ಟು ಅದೊಂದು ಎಲ್ಲ ಸರಿ ಹೋಗುತ್ತೆ. ಅವರು ಹಠ ಮಾಡಿ ಗಲಾಟೆ ಮಾಡಿದರು. ಜನವರಿಯಲ್ಲೇ ಹೇಳಿದೆ, ಜುಲೈ 10ರಿಂದ 17 ಮಾಡುವ ಅಂತೇಳಿ. ಆಯಿತು. ಅವರ ಸಂಕಲ್ಪ, ನಮ್ಮ ಸಂಕಲ್ಪ ಅಲ್ಲ, ಅವರ ಸಂಕಲ್ಪ. ಅದರ ಅರ್ಥ ನೀವಾಗ ಆಲೋಚನೆ ಮಾಡಿ, ಹೊರ ಜಗತ್ತಿನ ಏರುಪೇರುಗಳು, ಹೊರ ಜಗತ್ತಿನ ಗಲಾಟೆ ಎಷ್ಟಾಗಿದೆ ಎಲ್ರಿಗೂ ಗೊತ್ತು. ಆ ಮನಸ್ಸಿನ ಪ್ರಶಾಂತತೆಯನ್ನು ಗಳಿಸುವ ಏನೊಂದು ಗೀತಾ ಜ್ಞಾನ ಯಜ್ಞ ಸ್ವಾಮೀಜಿ ಬೇಕು ಮಾಡಿ ಅನ್ನುವಾಗ ಅವರಿಗೆ 8 ದಿವಸದ ಡೇಟನ್ನು ಕೊಟ್ಟೆ, ವೇದಾಂತವಾಣಿಯಲ್ಲಿ ಹಾಕಿದೆವು. ಎಷ್ಟೋ ಜನ ಫೋನ್ ಮಾಡಿ ಕೇಳೋದು, ಅದೇನು ಸ್ವಾಮಿ ಜುಲೈಯಲ್ಲಿ ನಡೆಯೋದು, ಏನು ಜನವರಿ ಫೆಬ್ರವರಿಯಿಂದ ಹಾಕಿದ್ದೇನು ನೀವು? ಅಲ್ಲ, ಹಾಕ್ತದೋ ಇಲ್ಲೋ ಪ್ರಶ್ನೆ ಬೇರೆ, ಹಾಕಿದ್ದೇವೆ. ಇವಾಗ 8 ತಿಂಗಳು 7 ತಿಂಗಳಾಯಿತು. ಜನವರಿಯಿಂದ ಹಾಕಿದ್ದೇವೆ, ಜುಲೈ ಬಂತು, ಚಂದದಲ್ಲಿ ನಡೆಯಿತು. ಭಗವಂತನ ಕೃಪೆ ಎಲ್ಲವೂ ಕೂಡ ಇವಾಗ ಬೆಂಗಳೂರಲ್ಲಂತೂ ಯಾವ ಗಲಾಟೆಯೂ ಇಲ್ಲ, ಎಲ್ಲವೂ ಚೆನ್ನಾಗಿ ನಡೀತಾ ಇದೆ. ಹಾಗೇ ಮುಂದುವರಿಯಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಎಲ್ಲರಿಗೂ ಶಾಂತಿ, ಎಲ್ಲರಿಗೂ ನೆಮ್ಮದಿ, ಎಲ್ಲರಿಗೂ ಆರೋಗ್ಯ ಅನ್ನುವಂಥದ್ದು ಬಂದು ಹೊರ ಜಗತ್ತಲ್ಲಿ ಎಲ್ಲರೂ ಸಂತೋಷದಿಂದಿರಲಿ. ಇದೇ ನಮ್ಮ ಆಶಯ. ಯಾಕೆ ಬಂತು ಕೇಳೋರು ನಾವಲ್ಲ. ಏನೇನಾಯಿತು ಎಲ್ಲ ನೋಡಿದ್ದೀರ. ತನ್ನಿಂತಾನಾಗಿ ಬದಿಗೆ ಹೋಗಲಿ, ಅದೊಂದು ಮಾರಿ ಬಂದದ್ದು ಹಾಗೆ ಬದಿಗೆ ಹೋಗಲಿ. ಎಲ್ಲರಿಗೂ ಪುನಃ ಹಿಂದಿನ ಹಾಗೆ ಸಂತೋಷದ ಜೀವನ, ಸಮೃದ್ಧಿಯ ಜೀವನ, ಸುಖದ ಜೀವನ ಮತ್ತೆ ಪ್ರಾಪ್ತಿಯಾಗಲಿ ಅನ್ನುವ ಪ್ರಾರ್ಥನೆ. ಹೋಗುವಾಗ ಕೆಳಗೆ ಪ್ರಸಾದ ಕೊಡ್ತಾರೆ, ಪ್ರಸಾದ ತಗೊಂಡು ನಿಧಾನಕ್ಕೆ ಹೋಗಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. 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 ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಹರ ಹರ ನಮಃ ಪಾರ್ವತೀಪತಯೇ ಹರ ಹರ ಸದ್ಗುರುನಾಥ ಮಹಾರಾಜ್ ಕಿ